ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅನ್ಕೊತೀನಿ. ಸೊ ಇದು ವ್ಲಾಗ್ ಒಂದು ಸ್ವಲ್ಪ ಎಡಿಟ್ ಮಾಡೋದು ಲೇಟ್ ಆಯ್ತು, ಯಾಕಂದ್ರೆ ಚೆರಿದ ಬರ್ಡೇ ಮುಗಿಸ್ಕೊಂಡು ಬಂದ ಮೇಲೆ ವಾಪಸ್ ಬೀದರಿಗೆ ಬಂದ್ವಲ್ಲ. ಸೊ ಚೆರಿನೂ ಕರ್ಕೊಂಡು ಬಂದಿದ್ದರಿಂದ ನಂಗೆ ಇಬ್ಬರೂ ಒಬ್ಬಾಕಿಗೆ ಹ್ಯಾಂಡಲ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗತ್ತಿತ್ತು. ಸೊ ಕಷ್ಟನಕ್ಕಿಂತ ಅದ್ರಾಗ ಭಾಳ ಬ್ಯುಸಿ ಆಗಿಬಿಟ್ಟಿದ್ದೆ ನಾನು ಇಬ್ಬರೂ ಹ್ಯಾಂಡಲ್ ಮಾಡೋದ್ರಾಗ. ಸೊ ವಿಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗವಲ್ದಾಗಿತ್ತು. ಸೊ ಎನಿವೇ ಇದು ಕ್ರಿಶ್ಚನ್ದು ಏನು ಜಡಿ ತೆಗೆಸ್ಕೊಂಡು ಬಂದ್ವಲ್ಲ, ನಾವು ಬಂದು ಒಂದು 2-3 ಡೇಸಿಗೆ ಆಕಿಂದ ಬರ್ತಡೇ ಐತೆ. ಚೆರಿದು 4th ಬರ್ತಡೇ ಇದೆ. ಈಗ ಆಲ್ರೆಡಿ 4 ವರ್ಷದಕ್ಕೆ ಆಗಿಬಿಟ್ಲ. ಎಷ್ಟು ಜಲ್ದಿ ದೊಡ್ಡಕ್ಕಾದ್ಲ ಅಂತ ಗೊತ್ತಾಗಲಿಲ್ಲ. ಆಲ್ರೆಡಿ 4 ಇಯರ್ಸ್ದಕ್ಕೆ ಆದ್ಲ. ಮೊನ್ನೆನ ಆಕಿಂದು ಹೋದ ವರ್ಷದ ಬರ್ಡೇ ಸೆಲೆಬ್ರೇಟ್ ಮಾಡ್ದಂಗೆ ಫೀಲ್ ಆಗತ್ತಿತ್ತು. ಅಂದ್ರೆ ಕ್ರಿಶ್ಚಿಯನ್ ಪ್ರೆಗ್ನೆಂಟ್ ಇದ್ದೆ ನಾ ಆ ಟೈಮ್ನಾಗ. ಸೊ ಅದ ನೆನಪು ಬರಾಕತ್ತಿತ್ತು ನನಗೆ. ಬೆಳಗ್ಗೆ ಎದ್ದು ಜಲ್ದಿ ರೆಡಿ ಅದು ಆಗಿ ಆಕೀಗ ಎರೆದೆ ನಾನು ಎಣ್ಣೆ ಅದು ಹಚ್ಚಿ ಮಸಾಜ್ ಮಾಡಿ ಎರೆದು ಹೊಸ ಅರ್ಬಿ ಹಾಕ್ಕೊಂಡು ಮನೆ ಹತ್ತಕ್ಕನ ದಾನಮ್ಮನ ದೇವಿ ಗುಡಿ ಐತಲ್ಲ, ಸೊ ಅಲ್ಲೇ ಹೋದ್ವಿ. ಗೊತ್ತಾಯ್ತಲ್ಲ ಬಿಜಾಪುರ ಬಿಸಿಲು ಹೆಂಗೈತೆ ಅಂಥೇಳಿ. ಸೊ ಹಾಗಾಗಿ ಎಲ್ಲಿಗೂ ದೂರ ಹೋಗ್ಲಾರ್ದ ಮನೆ ಹತ್ತಕ್ಕನ ಗುಡಿ ಇತ್ತು. ಸೊ ಅಲ್ಲೇ ಹೋಗಿ ನಮಸ್ಕಾರದು ಮಾಡಿದ್ವಿ. ಹಂಗೆ ಅಲ್ಲೇ ಚೆರಿ ಫ್ರೆಂಡ್ ಬಂದಿದ್ದ, ಸ್ಕೂಲ್ ಫ್ರೆಂಡ್. ಸೊ ಅವನ ಜೋಡಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ಲಲ್ಲೇ. ಆಮೇಲೆ ಅದು ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಮಧ್ಯಾಹ್ನ ಮೇಲೆ ನಮ್ಮ ಕಸಿನ್ ಬಂದಿದ್ರು, ಅಂದ್ರೆ ನಂಗೆ ಮಾಮ ಆಗ್ಬೇಕು, ನಮ್ಮ ಅತ್ತಿ ಮಗ. ಸೊ ಅವ್ರು ಬಂದಿದ್ರೆ ಈಕಿನ ಬರ್ಡೇ ಐತಿ ಅಂತ ಗೊತ್ತಾದ್ಮೇಲೆ ಮತ್ತೆ ಹೋಗಿ ಅವ್ರ ಮಗನ ಕರ್ಕೊಂಡು ಕೇಕ್ ತೊಗೊಂಡು ಬಂದ್ರು ಮನೆಗೆ ಅಕ್ಕಿ ಜೋಡಿ ಸೆಲೆಬ್ರೇಟ್ ಮಾಡೋ ಸಂಬಂಧ. ಅಕ್ಕಿ ಅಂತೂ ಫುಲ್ ಎಕ್ಸೈಟೆಡ್ ಆಗಿದ್ಲ, ಕ್ಯಾಪ್ ಅದು ಹಾಕ್ಕೊಂಡು ಕುಂತಿದ್ಲು. ಅಕ್ಕಿಗೆ ಸಾತ್ವಿಕ್ ಅಣ್ಣ ಅಂದ್ರೆ ಭಾಳ ಇಷ್ಟ. ಅಂದ್ರೆ ಅವ್ರು ಇಲ್ಲೇ ಬಿಜಾಪುರ್ನಾಗ ಇರ್ತಾರಲ್ಲ, ಸೊ ಅವಾಗವಾಗ ಮೀಟ್ ಹಾಕ್ಕೊಳ್ಳಲ್ಲ. ಸೊ ಅವ್ನ ಜೋಡಿ ಆಟ ಆಡ್ತಾಳೆ. ಸೊ ಹಂಗಾಗಿ ಅವ್ರು ಹೋಗಿ ಮನೆಗೆ ಹೋಗಿ ಅವನು ಕರ್ಕೊಂಡು ಕೇಕ್ ತೊಗೊಂಡು ಬಂದ್ರು ಅಕ್ಕಿಗೋಸ್ಕರ. Happy birthday to you, Cherry. Happy birthday to you. ಕಟ್ ಮಾಡ್ರಿ. ಎಲ್ಲೈತದ ಇದು ಚಾಕು ಇಬ್ರೇ ಕೂಡ ಕಟ್ ಮಾಡ್ರಿ. ಅವೇನ್ ಕಟ್ ಮಾಡ್ತಾರ? ಅಕ್ಕಿದ ಬರ್ತ್ಡೇ ಐತಿ. ಚಾಕು ಒಳಗೆ ಇದೆ ನೋಡಕ್ಕ. ಹಾ ಕಟ್ ಮಾಡ್ರಿ ಬ್ರೋ. ಕಟ್ ಮಾಡ್ರಿ ಬ್ರೋ. ನೀನು ಕಟ್ ಮಾಡಿ. ಹಾ ಕಟ್ ಮಾಡು. ಹಾ ಅಕ್ಕಿ ಹಾಕಪ್ಪಿ ಒಂದಿಟ್ಟ. ಥ್ಯಾಂಕ್ ಯು. ನೀನು ತಿನ್ನು ಸಣ್ಣಾಗ. ನೀನು ತಿನ್ನು ಸಣ್ಣಾಗ. ಜೋರಾತ್. ಸರಿ, ಹ್ಯಾಪಿ ಆಯ್ತು. ಹ್ಯಾಪಿ ಹ್ಯಾಪಿ ವಾ ಹ್ಯಾಪಿ. ಚೆರಿಗೆ ಒಮ್ಮೆ ಮಧ್ಯಾಹ್ನ ಮೆಹಂದಿ ಹಾಕೋಬೇಕಂತ ನೆನಪಾಗಿಬಿಡ್ತು. ಸೊ ಹಂಗಾಗಿ ನಂಗೆ ಮೆಹಂದಿ ಹಾಕಮ್ಮ ಅಂಥೇಳಿ ತೊಗೊಂಬಂದ್ಲ. ಮತ್ತಿನ್ನು ಬ್ಯಾಡ್ ಹೆಂಗೆ ಹಾಕಾಕತ್ತಿ. ಸೊ ಮೆಹಂದಿ ಹಾಕಾಕತ್ತಿದ್ದೆ. ಆ್ಯಕ್ಚುಲಿ ನೆನ್ನೆ ನೈಟಾಗ ಕೇಳಿದ್ಲ, ಬಟ್ ನಾನು ಕೆಲಸ ಇದ್ರಾಗ ಮರ್ತ ಹೋಗಿಬಿಟ್ಟಿದ್ದೆ. ಸೊ ಇವಾಗ ಹಾಕಿದ್ದೆ. ಈಗೇನು ಭಾಳೋತನ ಬಿಡೋದು ಬೇಕಾಗಿಲ್ಲ, ಒಂದು 10-15 ಮಿನಿಟ್ಸ್ ಬಿಟ್ಟರೆ ಸಾಕು. ಒಂದು ಲೈಟ್ ಆರೆಂಜಿಶ್ ಕಲರ್ ಅಷ್ಟು ಬರ್ತೈತಲ್ಲ, ಸೊ ಅಷ್ಟು ಸಾಕಂತ ಹೇಳಿ ನಾನು ಆಕಿಗೆ ಸಿಂಪಲ್ ಫ್ಲವರ್ ಡಿಸೈನ್ ಮಾಡತ್ತಿದ್ದೆ. ಆಕೆ ಸಣ್ಣಕ್ಕಿದ್ದಾಗಿಂದು ಆಕಿಗೆ ಮೆಹಂದಿ ಅಂದ್ರೆ ಭಾಳ ಲೈಕ್ ಆಕತ್ ಕೈ ಮೇಲೆ ಹಾಕಿಸ್ಕೊಳಕ್ಕೆ. ವಾವ್, ಹ್ಯಾಪಿ ಹ್ಯಾಪಿ. ಖುಷಿ ಆಯ್ತು. ನನಗೆ ಎಲ್ಲಿ ಹಚ್ಚು. ಎಲ್ಲಿ? ನನಗೆ ಅಲ್ಲೂ ಹಚ್ಲಾ? ಹಾಂ ಹಚ್ಲ. ನಿಮ್ಮ ತಮ್ಮ ನೋಡಲ್ಲ, ನಿಂದು ಕ್ಯಾಪ್ ಹಾಕೊಂಡು ಕೂತಾನೆ ಹೆಂಗೆ. ಇರ್ಲಿ ಇರ್ಲಿ. ಇಲ್ಲೇ ಲಂಚಿಗೆ ಚೆರಿನ ಡಿಮಾಂಡ್ ಮೇಲೆ ಪನ್ನೀರ್ ಪಲ್ಯ ಮಾಡೈತಿ. ಮಮ್ಮಿ ಇಲ್ಲೇ ಚಪಾತಿ ಮಾಡಾಕ್ತೇವಿ, ಕಾಸಾಕತ್ತಾರ. ಚೆರಿ ಈಗ ಕೈಗೆ ಮೆಹಂದಿ ಅದು ಹಚ್ಕೊಂಡ ಮಲ್ಕೊಂಡಾಳ ಇಲ್ಲಿ ರೂಮ್ನಾಗ. ಮತ್ತು ಕ್ರಿಶು ಮಲ್ಕೊಂಡ, ಅವನು ಇಲ್ಲಿ ಜೋಳಿಗೆ ಒಳಗೆ ಹಾಕೈತಿ. ಸೊ ಅವನು ಮಲ್ಕೊಂಡಾನ. ಈಗ ಮಮ್ಮಿ ಚಪಾತಿ ಮಾಡತ್ತಾರ. ಮಧ್ಯಾಹ್ನ ಊಟಕ್ಕೆ ನಾನು ಪನ್ನೀರ್ ಪಲ್ಯ ಮಾಡಿದ್ದೆ ಆಕಿನ ಡಿಮಾಂಡ್ ಮೇಲೆ. ಸೊ ಈಗ ಒಂದು ಸ್ವಲ್ಪ ಎಲ್ಲರೂ ಊಟ ಮಾಡ್ತೇವೆ. ಆಮೇಲೆ ಆಕಿಂದ ಬರ್ತ್ಡೇ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಬೇಕು. ತಮ್ಮನೂ ಈಗ ನಂದು ಮಾಮನ ಮಗ ಈಗ ಊರಿಂದ ಬಂದಾನ. ಸೊ ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ನಾಳೆ ನಾವು ಬೀದರ್ಗೆ ಹೊಂಟೇವಿ. ಸೊ ನಮ್ಮ ಜೋಡಿ ಅವನು ಬೀದರಿಗೆ ಬರ್ತಾನೆ. ಈಗ 10th ಎಕ್ಸಾಮ್ ಮುಗಿದವನು, CBSE ಎಕ್ಸಾಮ. ಸೊ ಸುಟ್ಟಿ ಐತಲ್ಲ, ನಾನಾ ಬಾ ಹೋಗಿ ಬರೋಣ ಅಂತ ಹೇಳಿ ಕರ್ಕೊಂಡು ಹೊಂಟೇನೆ ಅವನ್ನ. ಸೊ ಎನಿವೆ ಈಗ ಊಟ ಅದು ಮಾಡಿ ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ ಅಂತ.
ಊಟ ಅದು ಮುಗಿಸ್ಕೊಂಡು ನಾನು ಡೆಕೋರೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನಿ ಆಕಿನ ಬರ್ತ್ಡೇ ಸಂಬಂಧ. ಈ ಸಲ ಥೀಮ್ ಆಗಲಿ ಅಥವಾ ಬಲೂನ್ಸ್ ಕಲರ್ ಆಗಲಿ ಎಲ್ಲ ಆಕಿನ ಸೆಲೆಕ್ಟ್ ಮಾಡಿದ್ಲು. ಸೊ ಆಕಿಗೆ ಹೆಂಗೆ ಬೇಕು ಹಂಗೆ ಇಷ್ಟಪಟ್ಟಿದ್ದನ್ನು ನಾನು ಆನ್ಲೈನಾಗ ಆರ್ಡರ್ ಮಾಡಿ ತೊಗೊಂಡು ಬಂದಿದ್ದೆ. ಸೊ ಇಲ್ಲಿ ಬಂದಮೇಲೆ ಈಗೆಲ್ಲ ಡೆಕೋರೇಷನ್ಸ್ನದು ಸ್ಟಾರ್ಟ್ ಮಾಡೇನಿ. ಈ ಸಲ ಡೆಕೋರೇಷನ್ ಅಗದಿ ಸಿಂಪಲ್ ಇಟ್ಟೈತಿ. ಯಾಕಂದ್ರೆ ಈಗ 4 ಇಯರ್ಸ್ ಅಲ್ಲ, ಮುಂದಿನ ವರ್ಷ 5th ಇಯರ್ ಇರ್ತಾಳೆ. ಸೊ ಅವಾಗ 50th ಬರ್ತ್ಡೇ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ರೆ ಆಯ್ತು ಅಂತ ಹೇಳಿ. ಸೊ ಈ ಇಯರ್ ಬರ್ತ್ಡೇ ಒಂಚೂರು ಸಿಂಪಲ್ಲಾಗಿ ಇಟ್ಟೇವಿ. ಪ್ಲಸ್ ನಮ್ಗೆ ಇಲ್ಲಿ ಯಾರು ಅಷ್ಟು ಪರಿಚಯನೂ ಇಲ್ಲ ಅಲ್ಲ ಆಜು ಬಾಜು ಕರೀಲಿಕ್ಕೆ ಅಥವಾ ಆಕಿನ ಜೋಡಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ. ಸೊ ಜಸ್ಟ್ ನಾವು ಅಷ್ಟೇ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಅನ್ನೋದ್ರಿಂದ ಒಂದು ಸ್ವಲ್ಪ ಸಿಂಪಲ್ಲಾಗೇ ಇಟ್ಟಿದ್ವಿ. ಅಟ್ ಲಾಸ್ಟ್ ಡೆಕೋರೇಷನ್ ರೆಡಿ ಆಯ್ತು. ಹೆಂಗಾಗೈತಿ ನೋಡ್ರಿ, ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗೈತೆ ಅಂಥೇಳಿ. ಸರಿ, ನಿಂಗೆ ಇಷ್ಟ ಆಯಿತು ಡೆಕೋರೇಷನ್? It's so wow. It's so wow and that. ಇಟ್ಸ್ ಅ ವಾವ್. It's so wow and that. So. ಇಟ್ಸ್ ಸೋ ವಾವ್. ಓ ಮೈ ಗಾಡ್. ಗೈಸ್, ಇವತ್ತೊಂದು ಬರ್ತಡೇ ಐತಿ. ಎಲ್ಲ ಡೆಕೋರೇಷನ್ ಮಾಡ್ಯಾರು. ಅಲ್ಲಿ ನಮ್ಮ ಮಮ್ಮಿ ಮೇಕಪ್ ಮಾಡ್ಕೊಳಕತ್ತಾಳು. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಮತ್ತೆ ಕೇಕ್ ಕಟ್ಟಿಂಗ್ ಮಾಡೋದೈತಿ ಅಕ್ಕ. ಸೊ ನಾವು ಈಗ ಮೇಕಪ್ ಮಾಡೋದ್ರೊಳಗೆ ಬಟ್ಟನ ಮೇಕಪ್ ಮಾಡ್ಕೊಂಡು ಬಾ. ಈಗೈತಿ ಈವ್ನಿಂಗ್ ಟೈಮ್, ಕೇಕ್ ಕಟ್ಟಿಂಗ್ ಟೈಮ್ ಐತಿ. ಡೆಕೋರೇಷನ್ಸ್ ಎಲ್ಲ ಮಾಡೇನಿ, ಎಲ್ಲ ಸಿಂಪಲ್ ಡೆಕೋರೇಷನ್ ಐತಿ. ಪ್ಲಸ್ ಈಗ ಕೇಕ್ ಒಂದು ರೆಡಿ ಮಾಡ್ಬೇಕು. ಅಂದ್ರೆ ನೆನ್ನೆ ನಾನು ಚೆರಿಗೆ ಕೇಳಿದ್ನಿ, ಲೈಕ್ ನೆನ್ನೆ ಎಲ್ಲ 2 days ಹಿಂದನ ಯಾವ ಕೇಕ್ ಬೇಕು ನಿಂಗೆ, ಹೊರಗಿಂದ ತರೋಣ ಇನ್ನು ಮನ್ಯಾಗ ಮಾಡೋಣ ಅಂತ ಹೇಳಿ. ಆಕಿ ನಂಗೆ ಹೊರಗಿಂದ ಭಾಳ ಕ್ರೀಮ್ ಇರ್ತೈತಮ್ಮ, ಸೊ ಹೊರಗಿಂದ ಕೇಕ್ ಬೇಡ, ಕ್ರೀಮ್ ಇದ್ದಿದ್ದು. ನೀವು ಮನ್ಯಾಗ ಪಪ್ಪನ ಬರ್ತಡೇಗೆ ಚೀಸ್ ಕೇಕ್ ಮಾಡಿದ್ದೆಲ್ಲ ಅಂಥದ್ದು ಸೇಮ್, ಬಟ್ ಸ್ಟ್ರಾಬೆರಿ ಚೀಸ್ ಕೇಕ್ ಮಾಡಂತ ಆಕಿ ರಿಕ್ವೆಸ್ಟ್ ಮಾಡಿದ್ಲ. ಸೊ ಆಕಿನ ರಿಕ್ವೆಸ್ಟ್ ಮೇಲೆ ನಾನು ನಿನ್ನೆ ಈವ್ನಿಂಗನ ಸ್ಟ್ರಾಬೆರಿ ಚೀಸ್ ಕೇಕ್ ರೆಡಿ ಮಾಡೇನಿ. ಸೊ ನಿಮಗೆ ತೋರಿಸ್ತೇನೆ ಬರ್ರಿ. ಇಲ್ಲೇ ಚೀಸ್ ಕೇಕ್ ಮಾಡೇನಿ ಸಪ್ರೇಟಾಗಿ, ಮತ್ತು ಇದು ಸಪ್ರೇಟ್ ಸ್ಟ್ರಾಬೆರಿ ಕಂಪೋಟ್ ರೆಡಿ ಮಾಡ್ಕೊಂಡೆ. ಲಾಸ್ಟ್ ಟೈಮ್ ಹೆಂಗೆ ನಾನು ಬ್ಲೂಬೆರಿದು ಕಂಪೋಟ್ ರೆಡಿ ಮಾಡ್ಕೊಂಡಿದ್ನಲ್ಲ ಹಂಗೆ ಸೇಮ್. ಏನು ಹಂಗೆ ಸೇಮ್ ಇಲ್ಲೇ ಸ್ಟ್ರಾಬೆರಿ ಕಂಪೋಟ್ ರೆಡಿ ಮಾಡ್ಕೊಂಡೇನಿ. ಸೊ ಇದನ್ನು ಹೆಂಗೆ ಪ್ರಿಪೇರ್ ಮಾಡಿದೆ ಅಂತ ಹೇಳಿ ನಾನು ಏನಂತಾರೆ ಅದು ರೆಸಿಪಿ ಐತಿ. ಸೊ ಹೋಗಿ ಒಂದ್ಸತಿ ಅದನ್ನು ಚೆಕ್ ಮಾಡಿರಿ. ಈಗ ಇದ್ರ ನೆಕ್ಸ್ಟ್ ಕ್ಲಿಪ್ ನಾನು ಈ ಚೀಸ್ ಕೇಕಿಂದ ಮತ್ತು ಇದ್ರದ್ದು ರೆಸಿಪಿ ಆ್ಯಡ್ ಮಾಡ್ತೇನೆ. ಇಲ್ಲೇ ಚೀಸ್ ಕೇಕ್ ಮಾಡ್ಲಿಕ್ಕೆ ಮೊದಲು ಅದರದ್ದು ಬೇಸ್ ರೆಡಿ ಮಾಡ್ಕೊಳ್ಳೋದಂತ. ಅದಕ್ಕೆ ನಾನಿಲ್ಲಿ ಆಲ್ಮೋಸ್ಟ್ ಒಂದೂವರೆ ಪ್ಯಾಕೆಟ್ ಅಷ್ಟು ಅದು ನ್ಯೂಟ್ರಿ ಚಾಯ್ಸ್ ಬಿಸ್ಕೆಟ್ ಬರ್ತದಲ್ಲ, ಡೈಜೆಸ್ಟಿವ್ ಬಿಸ್ಕೆಟ್. ಸೊ ಅದನ್ನು ಸಣ್ಣ ಸಣ್ಣ ಪೀಸಸ್ ಮಾಡ್ಕೊಂಡು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳತ್ತೇನೆ. ನನಗೆ ಹೆಲ್ಪ್ ಮಾಡ್ಲಿಕ್ಕೆ ಅಂತ ಹೇಳಿ ಚೆರಿ ಬಂದು ಕುಂತು ಬಿಟ್ಟಿದ್ಲು ಬರ್ಷನ್ ಕಟ್ಟೇರಿ. ಹಂಗೆ ನನ್ನ ಮಗನೂ ಕುಂತಿದ್ದ ಮ್ಯಾಲನ. ಸೊ ಅವ್ರಿಬ್ಬರನ್ನು ಕರ್ಕೊಂಡು ಮಾಡಾತಿದ್ದೆ. ಭಾಳ ಈಸಿ ಐತಿ, ಏನು ಅಷ್ಟೊಂದು ಸ್ಟೆಪ್ಸ್ ಇಲ್ಲ, ಏನಿಲ್ಲ, ಕ್ವಿಕ್ಕಾಗೆ ಮಾಡಿಬಿಡ್ಬೋದು ಇದನ್ನು. ಸೊ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನ ಫುಲ್ ಪೌಡ್ರ್ ಗತೆ ಮಾಡ್ಕೋಬೇಕು. ಅದಾದಮೇಲೆ ಅದಕ್ಕೆ ಒಂದು 3-4 ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡಿ ಅದನ್ನು ಒಂಥರ ಏನೋ ಗಟ್ಟಿ ಆಕೈತಲ್ಲ ಪೇಸ್ಟ್ ಥರ, ಆ ಥರ ಮಾಡ್ಕೋಬೇಕು ಅದನ್ನು. ಸೊ ದ್ಯಾಟ್ ಅದು ಕೆಳಗೆ ನಾವು ಇನ್ನು ಕೇಕ್ ಟಿನ್ ಯೂಸ್ ಮಾಡ್ತೇವಲ್ಲ ಅದ್ರೊಳಗೆ ಚೆಂದಂಗೆ ಸೆಟ್ ಆಗಬೇಕದ. ಸೊ ಹಂಗಾಗಿ ಒಂದು 2-3 ಸ್ಪೂನಷ್ಟು ತುಪ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ತೀನಿ. ನನಗಿದು ಮಾತ್ರ ಇಟ್ಕೊಳಕ್ಕೆ ಬರ್ತೈತಿ. ಒಂದು ಸ್ಪೂನ್ ಹಾಕಿದ್ರು. ಸೊ ಅದು ಬಿಸ್ಕಿಟ್ದೇನು ಪೌಡರ್ ಇತ್ತಲ್ಲ ಅದನ್ನೆಲ್ಲ ಇಲ್ಲಿ ಕೇಕ್ ಟಿನ್ನೊಳಗೆ ಹಾಕ್ಕೊಂಡು ಅದನ್ನು ನೀಟಾಗಿ ಪ್ರೆಸ್ ಮಾಡ್ಕೋಬೇಕು. ಈ ಥರ ಫುಲ್ ಎಲ್ಲ ಕಡೆ ಈವನ್ಲಿ ಪ್ರೆಸ್ ಆಗಬೇಕದ. ಹಿಂಗಾತಂದ್ರೆ ಕೆಳಗಿಂದ ಒಂದು ಲೇಯರ್ ರೆಡಿ ಆಕೈತಿ. ಸೊ ಇದನ್ನು ನಾನು ನಾವು ಕೇಕ್ ಅದು ರೆಡಿ ಮಾಡೋ ತನಕ ಒಂದು 15-20 ಮಿನಿಟ್ಸ್ ಅಷ್ಟು ಫ್ರಿಜ್ನಾಗ ಎತ್ತಿಡ್ತೇನೆ. ಹಂಗೆ ಇದನ್ನು ಹಿಂಗೆ ಮಾಡೋದು. ಅಲ್ಲ ಕಿಲೋಬೇಕಿತ್ತು ತಗೊಳ್ಳಾರಿ ಮೆಕ್ಕಾತ ಬಟ್ಲ.
ಈಗ ನಾನು ಮಿಕ್ಸಿ ಜಾರಿಗೆ 1.5 ಕಪ್ನಷ್ಟು ಕ್ರೀಮ್ ಚೀಸ್ ತೊಗೊಂಡೇನಿ. ಅದನ್ನು ಫಸ್ಟ್ ಒಂದು ಸತಿ ಮಿಕ್ಸಿಗೆ ಹಾಕೊಂಡ್ಬಿಡ್ತೇನೆ, ಅಂದರೆ ಅದು ಫುಲ್ ಓಪನ್ ಅಪ್ ಆಗಲಿ ಅಂಥೇಳಿ ನೀಟಾಗಿ ಗಟ್ಟಿ ಇರ್ತೈತಲ್ಲ. ಸೊ ಅದಕ್ಕೆ ನಾನಿಲ್ಲೇ ಒಂದು ಹಾಫ್ ಕಪ್ಪಿನಷ್ಟು ಫ್ರೆಶ್ ಕ್ರೀಮ್ ಅಥವಾ ಹೆವಿ ಕ್ರೀಮ್ ಇರುತ್ತಲ್ಲ, ಸೊ ಅದನ್ನು ಹಾಕ್ಕೊಂಡೇನಿ. ಆಮೇಲೆ ಅದಕ್ಕೆ 2 ಸ್ಪೂನಿನಷ್ಟು ಕಾರ್ನ್ಫ್ಲೋರ್ ಪೌಡರ್ ನಾವು ಇರ್ತಾವಲ್ಲ ಮನ್ಯಾಗ, ಸೊ ಅದು ಕಾರ್ನ್ಫ್ಲೋರ್ ಹಾಕ್ಕೊಂಡೇನಿ. ಆಮೇಲೆ ಅರೌಂಡ್ 1 ಸ್ಪೂನಿನಷ್ಟು ವೆನಿಲಾ ಎಸೆನ್ಸ್. ಆಮೇಲೆ ಇದಕ್ಕೆ ನಾನಿಲ್ಲೇ 1 ಕಪ್ಪಿನಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಳತ್ತೀನಿ. ಬೇಕಾದ್ರೆ ಒಂದು ಸ್ವಲ್ಪ ಸ್ವೀಟ್ನೆಸ್ ಹೆಚ್ಚಬೇಕಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು, ನಿಮಗೆ ಎಷ್ಟು ಸ್ವೀಟ್ ಬೇಕು ಅದ್ರ ಪ್ರಕಾರ. ಅದಕ್ಕೆ ನಾನು ಆಮೇಲೆ ಅದಕ್ಕಿಲ್ಲೇ 1 ಸ್ಪೂನಿನಷ್ಟು ಅದು ಲೆಮನಿಂದ ಜಸ್ಟ್ ಬರ್ತೈತಲ್ಲ, ಅಂದ್ರೆ ಲಿಂಬೆಹಣ್ಣು ಮೇಲಿನ ಸ್ಕಿನ್ನ ಅದನ್ನೊಂದು ಸ್ವಲ್ಪ ತುರಿದು ಅದನ್ನು ಹಾಕ್ಕೊಂಡು ಚೆಂದಂಗೆ ಮಿಕ್ಸಿ ಮಾಡ್ಕೊಂಡೇನಿ. ಆಮೇಲೆ ಅದನ್ನು ನಾವೇನು ಫ್ರಿಜ್ನಾಗ ಇಟ್ಟಿದ್ವಲ್ಲ ಟಿನ್ನ ಬಿಸ್ಕಿಟದ ಬೇಸ್, ಸೊ ಅದ್ರ ಮೇಲೆ ಇದನ್ನು ಹಾಕ್ಕೊಂಬಿಟ್ಟು ಇದಕ್ಕೆ ನಾನಿಲ್ಲಿ ಅದ್ರ ಕೆಳಗೆ 2 ಅಲ್ಯೂಮಿನಿಯಂ ಫಾಯಿಲ್ ಏನಿರ್ತಾವಲ್ಲ ಅದನ್ನು ಫೋಲ್ಡ್ ಮಾಡಿಕೊಂಡು ಅದಕ್ಕೆ ಸುತ್ತಾಕತ್ತೀನಿ. ಸೊ ದ್ಯಾಟ್ ನಾವು ಇದನ್ನ ಈಗ ಏನು ನೀರೊಳಗೆ ಇಡ್ತೇವಲ್ಲ ಇದ್ರೊಳಗೆ ಏನು ಹೋಗ್ಲಾರ್ದಂಗೆ ಅದನ್ನು ನೀಟಾಗಿ ಪ್ರೊಟೆಕ್ಟ್ ಮಾಡ್ತೈತಿ. ಪ್ಲಸ್ ಅದು ತಳ ಏನಂತಾರೆ ಅದು ಹೊತ್ತಂಗಿಲ್ಲ ಕೆಳಗಿಂದ ಬಿಸ್ಕಿಟ್ ಬೇಸ್ ಏನಿರ್ತದಲ್ಲ. ಸೊ ಹಾಗಾಗಿ ಇದನ್ನು ಈ ಥರ ಆ ಟಿನ್ನಿಗೆ ಅಲ್ಯೂಮಿನಿಯಂ ಫಾಯಿಲ್ನ ಸುತ್ತಬಿಟ್ಟು ಅದನ್ನು ಒಂದು ದೊಡ್ಡ ಟ್ರೇ ಒಳಗೆ, ಇದಕ್ಕಿಂತ ಒಂದು ದೊಡ್ಡ ಟ್ರೇ ಒಳಗೆ ಬಿಸಿ ನೀರು ಹಾಕೋಬೇಕು. ಸೊ ಬಿಸಿ ನೀರು ಹಾಕ್ಕೊಂಡು ಇದನ್ನು ಕೇಕಿನ ಟಿನ್ ಅದ್ರೊಳಗೆ ಇಡಬೇಕು. ಸೊ ಇಲ್ಲಿ ನೋಡ್ಬೋದು ನಾನೊಂದು ಟ್ರೇ ಒಳಗೆ ಜಾಸ್ತಿ ಒಂದು ಬಿಸಿನೀರು ತುಂಬಿಸಿ ಅದ್ರ ಮೇಲೆ ನಾನು ನಮ್ದೇನು ಕೇಕ್ ರೆಡಿ ಮಾಡಿದ್ವಲ್ಲ ಫಾಯಿಲ್ ಅದು ಸುತ್ತಿ ಅದನ್ನು ಇಟ್ಟೇನಿ. ಸೊ ಪ್ರೀ ಹೀಟೆಡ್ ಅವನ್ನಾಗ 160 ಡಿಗ್ರೀಸಿಗೆ ಅರೌಂಡ್ 60 ಮಿನಿಟ್ಸ್ ಅಂದ್ರೆ 1 ತಾಸು ತನಕ ಇದನ್ನು ಬೇಕಾಗ್ಲಿಕ್ಕೆ ನಾವು ಬಿಡಬೇಕು. ಸೊ ಅಲ್ಲಿ ತನಕ ನಾವು ನಮ್ದೇನು ಸ್ಟ್ರಾಬೆರಿ ಕಂಪೋಟ್ ಐತಲ್ಲ ಅದನ್ನು ರೆಡಿ ಮಾಡ್ಕೊಳ್ಳೋಣಂತ. ಇಲ್ಲಿ ನಾನು ಪ್ಯಾನ್ ಒಳಗೆ ಸ್ಟ್ರಾಬೆರಿ ಸಣ್ಣಂಗೆ ಪೀಸಸ್ಸಾಗಿ ಕಟ್ ಮಾಡಿದ್ದು ಆ್ಯಡ್ ಮಾಡ್ಕೊಂಡೇನಿ. ಹಂಗೆ ಅದೊಂದು ಸ್ವಲ್ಪ ಕುಕ್ ಆದ್ಮೇಲೆ ಅದಕ್ಕೆ ನಾನು 1/4 ಕಪ್ಪಿನಷ್ಟು ಶುಗರ್ ಹಾಕ್ಕೊಂಡೇನಿ. ಸೊ ಇಲ್ಲೂ ನಿಮ್ಮ ಪ್ರಕಾರ ನಿಮಗೆ ಹೆಂಗೆ ಎಷ್ಟು ಸ್ವೀಟ್ನೆಸ್ ಬೇಕಲ್ಲ ಅದ್ರ ಮೇಲೆ ಹೋಗ್ತೈತಿ. ಅದಕ್ಕೆ ನಾನಿಲ್ಲೇ ಒಂದು ಅರ್ಧ ಲಿಂಬೆಹಣ್ಣು ಹಿಂಡೇನಿ, ಅರ್ಧ ಎಲ್ಲ 1 ಲಿಂಬೆಹಣ್ಣು ಸಣ್ಣ ಲಿಂಬೆಹಣ್ಣು ಇತ್ತು, ಸೊ 1 ಸಣ್ಣ ಲಿಂಬೆಹಣ್ಣು ಹಿಂಡ್ಕೊಂಡೇನಿ. ಸೊ ಇದನ್ನು ಫುಲ್ ಸ್ಟ್ರಾಬೆರಿ ಫುಲ್ ಮಷಿಯಾಗಿ ಸಾಫ್ಟ್ ಆಗೋ ತನಕ ಚಲೋ ತಂಗಿ ಕುಕ್ ಮಾಡ್ಕೋಬೇಕು. ಎವ್ರಿ 2-3 ಮಿನಿಟ್ಸ್ಗೊಮ್ಮೆ ಈ ಥರ ಸ್ಪೂನ್ ಕೈ ಆಡಿಸ್ಕೊತಾ ಮೀಡಿಯಮ್ ಹೀಟ್ ಮೇಲೆ ಇದನ್ನು ಕುಕ್ ಮಾಡಬೇಕು. ಒಂದು ಸ್ವಲ್ಪ ಹೊತ್ತು ಕುಕ್ ಆದ್ಮೇಲೆ ನಾನಿಲ್ಲೇ ಅದಕ್ಕೆ ಕಾರ್ನ್ಫ್ಲೋರ್ ಸ್ಲರಿ ಹಾಕತ್ತೇನೆ. ಅಂದರೆ 1 ಸ್ಪೂನ್ ಕಾರ್ನ್ಫ್ಲೋರಿಗೆ 2 ಟೇಬಲ್ ಸ್ಪೂನಷ್ಟು ನೀರು ಮಿಕ್ಸ್ ಮಾಡಿ ಅದನ್ನು ಇದಕ್ಕೆ ಹಾಕತ್ತೀನಿ, ಸೊ ದಟ್ ಥಿಕ್ನೆಸ್ ಬರಲಿ ಅಂತೇಳಿ. ಸೊ ಅದನ್ನು ಚಲೋ ತಂಗಿ ಮಿಕ್ಸ್ ಮಾಡಿಕೊಂಡು ಫುಲ್ ಅದು ಜಾಮ್ ಕನ್ಸಿಸ್ಟೆನ್ಸಿ ಬರ್ತೈತಲ್ಲ, ಸೊ ಅಲ್ಲಿ ತನಕ ಕುಕ್ ಮಾಡ್ಕೊಂಬಿಟ್ರೆ ಇದು ಕಾಂಪೋಟ್ ರೆಡಿ ಆಗಿಬಿಡ್ತೈತಿ. ಸೊ ಇದು ತಣ್ಣಗಾದ್ಮೇಲೆ ಇದೊಂದು ಡಬ್ಬಿಗೆ ಹಾಕ್ಕೊಂಡು ತೆಗೆದಿಟ್ಕೊಂಡೆ ನಾನು, ನಾಳೆ ಇದನ್ನು ಕೇಕ್ ಮೇಲೆ ಹಾಕಿದ್ರೆ ಆಯ್ತು ಅಂತ ಹೇಳಿ. ಸೊ ಇದು ರೆಡಿ ಆಗೈತಿಲ್ಲ ಅಂತ ಹೆಂಗೆ ಗೊತ್ತಾಕತ್ತಂದ್ರೆ ಈ ಥರ ಸ್ಪೂನ್ ಹಿಂದೆ ನಾವು ಬಟ್ಲೆ ಹಿಂಗೆ ಎಳೆದ್ರೆ ಅವೆರಡೂ ಲೈನ್ ಟಚ್ ಆಗಬಾರ್ದು. ಸೊ ಅದು ಗ್ಯಾಪ್ ಮೇಂಟೈನ್ ಆಗಬೇಕಾ, ಹಂಗಿತ್ತಂದ್ರೆ ನಮ್ದು ರೆಡಿ ಆಗೈತಿ ಅಂತ ಅರ್ಥ. ಆಮೇಲೆ ಅಷ್ಟೊಳಗೆ ಇಲ್ಲಿ ನಂದು ಕೇಕು ರೆಡಿ ಆಯ್ತು, ಮಸ್ತ್ ಬೇಕಾಗಿತ್ತು. ಸೊ ಅದನ್ನು ಹೊರಗೆ ತೆಗೆದ ತಕ್ಷಣ ಒಂದು ಚಾಕುಲೆ ಇದನ್ನು ಈ ಥರ ಓಪನ್ ಮಾಡ್ಕೊಂಡು ಬಿಡ್ತೇನೆ, ಇನ್ನೂ ಒಂದು ಸ್ವಲ್ಪ ಬಿಸಿ ಇರುತ್ತಾನೆ. ಸೊ ದ್ಯಾಟ್ ನಾವು ನಾಳೆ ಅದನ್ನು ಕೇಕ್ ಆ ಟಿನ್ನಿಂದ ಹೊರಗೆ ತೆಗಿಬೇಕಾದ್ರೆ ಅದು ಈಸಿಲಿ ಹೊರಗೆ ಬರ್ತೈತಿ. ಸೊ ಇದನ್ನು ನಾನೀಗ 2 ಫ್ರಿಜ್ನಾಗ ಎತ್ತಿಡ್ತೇನೆ. ಇದು ಆ್ಯಕ್ಚುಲಿ ಕೇಕ್ ಒಂದು 6 hours ಮಿನಿಮಮ್ 4 to 6 hours ಇದು ಫ್ರಿಜ್ ಒಳಗೆ ಸೆಟ್ ಆಗ್ಲಿಕ್ಕೆ ನಾವು ಬಿಡಬೇಕು. ಸೊ ಹಾಗಾಗಿ ನಾ ಹಿಂದಿನ ದಿನ ರಾತ್ರಿನ ಕೇಕ್ ರೆಡಿ ಮಾಡಿ ಇಡತ್ತೇನೆ. ಸೊ ಇದು ನೆಕ್ಸ್ಟ್ ಡೇ ಸಂಜೆಗೆ ಕಂಪ್ಲೀಟ್ಲಿ ಕೇಕ್ ಸೆಟ್ ಆಗಿತ್ತಲ್ಲ, ಸೊ ಅದ್ರ ಮೇಲೆ ನಾನು ಅದೇನು ಸ್ಟ್ರಾಬೆರಿ ಕಂಪೋಟ್ ಮಾಡಿದ್ನಲ್ಲ, ಸೊ ಅದನ್ನು ನೀಟಾಗಿ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳಕತ್ತೇನೆ. ಲಾಸ್ಟ್ ಟೈಮ್ ಹೆಂಗೆ ಬ್ಲೂಬೆರಿದು ಮಾಡಿದ್ನಲ್ಲ, ಸೊ ಈ ಸಲ ಸ್ಟ್ರಾಬೆರಿದು ಮಾಡಿ ಅದನ್ನ ರೆಡಿ ಮಾಡಿ ಅದಕ್ಕೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳತ್ತೇನೆ. Cheesecake ready? Cheesecake ready? ಎಸ್ ರೆಡಿ. ಕಟ್ ಮಾಡಕ್ಕೆ ನೀ ರೆಡಿ? ಎಲ್ಲಿ ರೆಡಿನೇ ಆಗಿಲ್ಲಲ್ಲ ನೀನು, ನೋಡಿ ರೆಡಿ ಮಾಡಿಸ್ತೇನೆ ನೀನು. ಚಲೋ ಚೆರಿ ಬರ್ತಡೇ ಗರ್ಲ್ ರೆಡಿ ಆಗ್ಯಾಳ. ಕಣ್ಣು ಮುಚ್ಚಮ್ಮ, ಕ್ಯೂಟ್ ಸ್ಟಿಕ್ಕರ್ಸ್ ಹಚ್ಕೊಂಡಾಳೆ ಇಲ್ಲಿ ಕಣ್ಣತ್ತೇಕ. ಡ್ರೆಸ್ ತೋರಿಸೋ. ನಿಂಗೆ ಲೈಕ್ ಆಯ್ತು ಡ್ರೆಸ್ಸಾ? ಹ್ಯಾಪಿ? ಕೇಕ್ ತೋರಿಸ್. ಕೇಕು ರೆಡಿ ಆಗೈತಿ. ಚೀಸ್ ಕೇಕ್ ಕಟ್ ಮಾಡ್ಲಿಕ್ಕೆ ಇದೊಂದು ಕೇಕ್ ಟಾಪರ ಮತ್ತು 4 ಅಂತ ಹೇಳಿ ಕ್ಯಾಂಡಲ್ ಹಾಕೇವಿ. ಸೊ ಬಿಡು ಅಷ್ಟೇ ಇರ್ಲದ. ಮತ್ತು ಇದು ನಮ್ಮದು ಸಿಂಪಲ್ ಡೆಕೋರೇಷನ್ ರೆಡಿ ಆಗೈತಿ.
ಸರಿ ನೋಡೋಣ. Happy birthday to you. Happy birthday to you. Happy birthday to you, Cherry. Happy birthday to you. ಸರಿ ಹೆಂಗಾಗೈತೆ ಕೇಕ್? ಸೂಪರಾ? ನಿಂಗೆ ಲೈಕ್ ಆಯ್ತು? ಮುಂಜಾನೆ ಕಟ್ ಮಾಡಿದ್ಲ ಹೊರಗಡೆ ತಂದಿದ್ದು ಕೇಕ್ ಅಂಗಡಿಯಿಂದ, ಅದು ಚಲೋ ಆಯ್ತು ಏನ ಈ ನಾ ಮಾಡಿದ ಕೇಕ್ ಚಲೋ ಆಯ್ತಾ? ನಾ ಮಾಡಿದ ಕೇಕ್ ಚಲೋ ಐತಿ. ಕಣ್ ಮುಚ್ಚು. ಸರ್ಪ್ರೈಸ್, ಹ್ಯಾಪಿ ಬರ್ತ್ಡೇ. ಕಣ್ ಮುಚ್ಚು. ಸರ್ಪ್ರೈಸ್, ಸರ್ಪ್ರೈಸ್, ಸರ್ಪ್ರೈಸ್. ಒಪ್ಪ ಎಷ್ಟು ಓಪನ್ ಮಾಡೋಣ. ಕುಂದ್ರ, ಯಾವ್ದು ಓಪನ್ ಮಾಡ್ತಿ ಫಸ್ಟ್? ಹಾಂ, ತೋರಿಸ್ತೇನೆ. ಹೆಲ್ಪ್ ಮಾಡಲಿ? ಅಲ್ಲ, ಟಾಡಾ, ಇದು ನಿಂಗೆ ಹಾಡ ಹಾಡಕ್ಕೆ ಭಾಳ ಇಷ್ಟ ಅಲ್ಲ? ಅದೇ ಮಾತಾಡು, ಹಾಡ ಹಾಡು. ಹಾಡ ಹಾಡು, ನಿಮ್ಮ ಮೈಕ್ನಾಗ ಹಾಡ ಹಾಡ. ಬ್ಯಾಂಗಲ್ ಬಂಗಾರಿ ಹಾಕು. ಲೈಕ್ ಆಯ್ತು? ಓಕೆ, ನೆಕ್ಸ್ಟ್ ಗಿಫ್ಟ್. ಟಾಡಾ, ಗೊಂಬಿದ. ನಿಂಗೆ ಬೇಜಾರಾದಾಗ ಹಿಂಗೆ ಇಡುದ, ನಿಂಗೆ ಹ್ಯಾಪಿ ಅನ್ಸ್ದಾಗ ಹಿಂಗೆ ಹೊಟ್ಟೆ ಅನ್ಸೋದು, ಹಿಂಗೆ ಪಿಂಕ್ ಕಲರ್ ಗೊಂಬಿ ಆಕೈತಿ. ನೀ ಹ್ಯಾಪಿ ಇದ್ದಾಗ ಹಿಂಗೆ, ನಿಂಗೆ ಬೇಜಾರಾದಾಗ ಹಿಂಗೆ ತಿರ್ಗಿಸೋದು. ಅವಾಗ ನಂಗೆ ಗೊತ್ತಾಗ್ಬಿಡ್ತೈತೆ, ಓ ನಮ್ಮ ಚೇರಿಗೆ ಬೇಜಾರಾಗೈತಲ್ಲ ಅಂತ ಹೇಳಿ. ನೀ ಹ್ಯಾಪಿ ಇದ್ದಾಗ ಹಿಂಗೆ ಪಿಂಕ್ ಕಲರ್ ತಿರ್ಗಿಸ, ಅವಾಗ ನಂಗೆ ಓ ನಮ್ಮ ಚೇರಿ ಹ್ಯಾಪಿ ಅದಾಳಲ್ಲ ಅಂತ ಅನಿಸ್ತೈತಿ. ಬಂದ್ ಮಾಡೇನ? ಇದ್ನ ಇದೇನಿರ್ಬೋದು? ನೀನು ಮುರಿದಿತ್ತಲ್ಲ. ವೆಲ್ಕಮ್. ನನ್ನ ಮುದ್ದು ಮಕ್ಕಳು ಬೇಕಾಗಿಲ್ಲ. ಓಕೆ, ಆರ್ ಯು ಹ್ಯಾಪಿ? ಅದೇ ಮಾಡೋ ಕೆಲಸ. ನೀನಪ್ಪ, ನೀನು ಹಾಡು. ಮಾಡು. ಐ ಲವ್ ಯು ಟು ನನ್ನ ಮುದ್ದು ಮಗಳೇ.
ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಈಗ ಡಿನ್ನರಿಗೆ ಹೊಂಟಿದ್ವಿ. ಅಣ್ಣಾಗ ಸೆಲೆಬ್ರೇಷನ್ ಜಾಯ್ನ್ ಆಗ್ಲಿಕ್ಕೆ ಆಗಲಿಲ್ಲ, ಒಂದು ಸ್ವಲ್ಪ ಬ್ಯುಸಿ ಇದ್ದೆ ಕೆಲಸದ ಮೇಲೆ. ಸೊ ಹಾಗಾಗಿ ಅವ್ನ ಸಂಬಂಧ ವೆಯ್ಟ್ ಮಾಡಿದ್ವಿ. ಅವು ಬಂದಮೇಲೆ ಎಲ್ಲರೂ ಸೇರಿ ಡಿನ್ನರಿಗೆ ಹೊಂಟೇವಿ. ಆ್ಯಸ್ ಯೂಶ್ವಲ್ ನಾವು ನಂದು ಬರ್ತ್ಡೇ ಟೈಮಿಗೆ ಏನು ಸ್ಫೂರ್ತಿ ರೆಸಾರ್ಟಿಗೆ ಹೋಗಿದ್ವಲ್ಲ, ಸೊ ಈ ಸಲಿನೂ ಅಲ್ಲೇ ಹೊಂಟೇವಿ. ಅಂದರೆ ನಮ್ಗೆ ಈಗ ಸದ್ಯಕ್ಕೆ ಅದ ಲೈಕ್ ಆಗಿತ್ತು, ಸೊ ಅಲ್ಲೇ ಹೊಂಟೇವಿ. ಮತ್ತು ಮನೆಗೂ ಸನಿ ಆಕತ್ತಲ್ಲ, ಇಬ್ಬರಿಬ್ರು ಹುಡುಗರಿದ್ರು. ಸೊ ಲೇಟ್ ಆಕೈತೆ ನೈಟ್ ಬರೋದಂತ ಹೇಳಿ ಅಲ್ಲೇ ನಿಯರ್ ಬೈ ಸ್ಫೂರ್ತಿ ರೆಸಾರ್ಟ್ಗೆ ಹೋದ್ವಿ. ಈ ಬರ್ತ್ಡೇ ಸೆಲೆಬ್ರೇಷನ್ ಒಳಗೆ ಚೆರಿ ಪಪ್ಪ ಮಿಸ್ಸಿಂಗ್ ಇದ್ರಲ್ಲ, ಸೊ ಹಾಗಾಗಿ ನಾವು ವಾಪಸ್ ಬೀದರಿಗೆ ಹೋದ್ಮೇಲೆ ಅವ್ರ ಪಪ್ಪ ಮತ್ತೊಂದು ಸತಿ ಕೇಕ್ ಅದು ತೊಗೊಂಡು ಬಂದ. ಇನ್ನೊಂದು ಸತಿಕಿಂತ ಒಂದು ಸಣ್ಣದಾಗಿ ಬರ್ತ್ಡೇ ಕೇಕ್ ಕಟ್ಟಿಂಗ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಅದ್ರದ್ದು ಕ್ಲಿಪ್ಪಿಂಗ್ ನಾನು ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇದು ವ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.